ಯಾಕೆ ಹುಚ್ಚಗತ್ಲೆ ಮಾಡತ್ತೀವ? ಹುಚ್ಚನ್ ಮಾಡ್ಬಿಟ್ನಲ್ಲಿ ಅವ ನಮ್ಗ ಜೊತೆಲಿದ್ದರ್ಗೆ ಆಕಿ ಇಲ್ಲಾರ್ದೆ ನಾ ಹೆಂಗ್ ಬದುಕಲಿ? ಬ್ಯಾಡ್ಲೆ ಬ್ಯಾಡ್ಲೆ ನನಗೆ ಜೀವನ. ಸಮಾಧಾನ ಮಾಡ್ಕೊಡ್ಲಿ, ನಿನ್ ಕಷ್ಟ ಎಲ್ಲ ನನಗೆ ಗೊತ್ತಾಗ್ತೈತಿ. ನೀ ಯಾಕೆ ಕಳ್ಬೇಕು? ನೀ ಯಾಕೆ ಕಳತಿ? ಮಲ್ಡ್ರ ಮಾಡಿ ಕೇಸಿನ ಸ್ವಾರಿ ತಿಳಿದ್ರೆ ಸತ್ತ ನಮ್ ದೋಸ್ತ ಹೊಳಿ ಬರ್ತಾನ. ಮಗನ ಕಳ್ಕೊಂಡ್ ಕೇಸಿಂದ ಅವ್ರ ಅಪ್ಪ ಅವ್ರ ಯಾರ್ ದಿಕ್ಕ? ದೋಸ್ತಿಗೆ ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಕೇಸಿಂದ ದೋಸ್ತಿಗೆ ಇಟ್ಟನ. ಅವ ಅನ್ಕೊಂಡಂಗ ಕಾವೇರಿನ ನಗ್ನ ಆದಂದ್ರ ನಾ ಬದುಕಂಗಿಲ್ಲ. ನನ್ಗ ಅದಕ್ಕೆ ಉರಿದು. ನೀ ಯಾಕೆ ಸಾಯ್ಬೇಕು? ತಲಿ ಹೊಡ್ಕೋದು ನೀ ಅಲ್ಲ, ಅವ ಹೊಡ್ಕೋಬೇಕು. ಮಾಡುದಲ್ಲ ಮಾಡಿ ಕೇಸಿಂದ ಮಗ ಮೆರಿಲಿ, ನಾವ್ ಮಣ್ಣಾಗ ಹೋಗುಮ. ಜಗ್ಗನ ಅತ್ತಿಗೆ ತಂಗಿನಿ ಕಾವೇರಿ ಆಕಿನೇ ಮದ್ವಿ ಆತನ ತಂದಿ ಬಾಳ ಚೋಮ್ಬಿಟ್ಟಿದ. 2 ವರ್ಷ ಆಕಿನ ಮನಸ್ನಾಗ ಇಟ್ಕೊಂಡಿ ಬಾಳ ಒದ್ದಾಡ್ತಿದ. ಸಿಗಲತ್ತ ಗೊತ್ತಾಗಿ ಬಾಳ ಹುಚ್ಚಾಗ್ಬಿಟ್ಟನ. ನೀನಿ ನನ್ ಮುಂದೆ ಬಾಟ್ಲಿ ತಗೊಂಡ್ ಕಿಸಿಂದ ತಲೆ ಹೊಡ್ಕೊಂಡ್ಬಿಟ್ಟ. ನನಗೊಂದ್ ಮಾತಾಡ್ಬೇಕಿಲ್ಲ, ಎಲ್ಲದನ ಈಗ ಗೊತ್ತಿಲ್ಲ ದೋಸ್ತ. ಫೋನ್ ಮಾಡು. ಹಲೋ ಜಗ್ಗ. ಹಲೋ ದೋಸ್ತ, ನಾ ರಾಜೇಶಮ್ಮ ಮಾತಾಡ್ತೇನೆ. ಏನಾಯ್ತು ದೋಸ್ತ? ಕಟ್ ಮಾಡ್ಬಿಟ್ಟ, ಗ್ಯಾಸ್ ಮಾಡ್ಕೊಂಬಿಟ್ಟ ನೇವಾಕ. ಅದಕ್ಕೆ ದೋಸ್ತ ಒಂದ್ಸಲ ಕೂತ್ಕೇಶನ್ ಮಾತಾಡ್ಬಿಡಮ್ಮ, ಸರಿ ಹೋಗ್ಬಿಡ್ತೈತಿ. ಏನ ಅವ್ನ ಅಪ್ಪಿಗೆ ತೊಂದೆ ಮದ್ವೆ ಹಾಕಿಲ್ಲೇ, ನೀ ಎಲ್ಲಿ ಅಂತ ಎಲ್ಲಿ ಬರ್ತೀನಿ ಮಾತಾಡಮ್ಮ. ಅವ್ ಒಪ್ಕೊಲಿಕ್ಕಂದ್ರ ಮದ್ವಿನೇ ಬ್ಯಾಡ ನನಗ. ನೀ ಹಿಂಗ ಅನ್ಕೊಂಡ್ ಕೂತ್ರ ನಿಂದು ಕಾವೇರಿದು ಮದ್ವಿ ಆದಂಗೆ. ಬ್ಯಾಡ್ ಬಿಡ್ಲ ನನಗ ಈ ಮದ್ವಿ. ಜೊತೆಲಿದ್ದು ನೋವು ಕೊಟ್ಟು ಮದ್ವೆ ಆಗ ನಂಗೂ ಇಷ್ಟ ಇಲ್ಲ. ನಡಿ ಸದ್ಯ ಮಾತಾಡ್ಕೊಂಡು ಹೋಗಿ. ತಡಿ ನೀ ಇಲ್ಲೇರು ಮದ್ವಿದು ಎಲ್ಲ ವ್ಯವಸ್ಥೆ ಮಾಡ್ಕೊನಿ. ನಾವು ಕಿಶನ್ ವಿಚಾರಿಸ್ತೀವಿ ನಾವು ಎಲ್ಲ. ಬಾಸು ನಮಗೇನು ತೊಂದರೆ ಆಗಂಗಿಲ್ಲ. ಇಲ್ಲ ಸಾವ್ಕಾರ, ತಲೆ ಕೆಡ್ಸೋಬೇಡ ನೀನು. ಈ ಜಾಗದಾಗ ಎಷ್ಟು ಮಲ್ಡ್ರ್ ಮಾಡಿಲ್ಲ ನಾವು. ಏನ ಅಡ್ಡ ಮುಚ್ಚಾಕು ಕೆಲಸನೇ ಇಲ್ಲಿ. ಏನ ಹೊಡೆದ್ ಹಾಕಿದ್ರೆ ಮುಗಿತ್ರಿ, ನಾಯಿ ನರಿಗಳು ತಿಂದು ಹೋಗ್ಬಿಡ್ತಾವ್ರಿ. 6 ತಿಂಗಳು ಬಿಟ್ಟು ತಲೆ ಬಿಡು ಜಜ್ಜಿ ಬಿಸಾಕ್ಬಿರಿ, ಯಾರು ಕೇಳಲಿ. ಜನ ಅಡ್ಡಾಡಿ ವರ್ಷಂಗಟ್ಲೆ ಆಯ್ತು, ಇಲ್ಲಿ ಯಾರು ಬರ್ಲಾ ಇಲ್ಲಿ. ಶಂಕರ ಇಲ್ಲೇ ಇಟ್ಬಿಡೋಣ. ಇಲ್ಲೇ ಮುಗಿಸ್ಬಿಡೋಣ. ಬಸ್ಸು ಅವ್ನ ಕೈ ಕಾಲು ಕಟ್ಟಿ ಕಿರಿಸ್ಲಾರಂಗ್ ಕುತಿ ಕೊಯ್ದು ಬಿಡ್ರಿ. ಕುತಿ ಕೊಯ್ದು ನಮ್ಗೆ ಯಾಕೆ ಕೊಡ್ತೀರಿ? ಆ ಕೆಲಸ ನಮ್ಗೆ ಇಟ್ಬಿಡ್ರಿ, ನಾವು ಮಾಡ್ತೇವೆ. ಯಾಕೆ ಕೈ ನಡಕತ್ತವಲ್ಲ? ಎತ್ತ ಬಿಡ ಮತ್ತ ಅಂದಕೇಶನ್ ಈಜಿಯಾಗಿ ಹೇಳ್ಬಿಟ್ಟಿ. ಯಾಕೋ ಎದೆ ಡಬ ಡಬ ಅನ್ನಕತೈತಿ. ನಾ 40 ಮಾಡ್ರ್ ಮಾಡೀನಿ. ಧೈರ್ಯದಿಂದಿರು. ಧೈರ್ಯ ಇತ್ತಂದ್ರೆ ಅರ್ಧ ಕೆಲಸ ಆದಂಗೆ. ಏನ್ಲೇ ಏನ್ ಬಾಸ್, ನಿಮ್ಮ ಹುಡುಗ ಏನೋ ಬರ್ಲಿಲ್ಲ, ಕರ್ಕೊಂಬರ್ತಾ ಇಲ್ಲ? ಹೇಳಲೆ ದೋಸ್ತ. ಎಲ್ಲಿದೆ ಅಲ್ಲೇ? ಹೊಂಟಿನ ದೋಸ್ತ, 2-3 ಗಂಟೆ ಅನ್ನೋಟಿಗೆ ಕರ್ಕೊಂಡ್ಬರ್ತೀನಿ ದೋಸ್ತ. ಪ್ಲ್ಯಾನ್ ಮಾತ್ರ ಮಿಸ್ ಆಗಬಾರ್ದು. ಮಗನೇ ಎಲ್ಲಿ ಹೊಂಟಿವ? 5 ನಿಮಿಷ ಬಂದೆಪ್ಪ. ಇಲ್ಲಿ ಅರ್ಶಿನ ಮೈ ಮ್ಯಾಗ ಹೊರಗೆ ಹೋಗ್ಬಾರ್ದು. ಒಬ್ಬನೇ ಹೊಂಟೇನಪ್ಪ? ಹ್ಞೂಪ್ಪ. ಒಬ್ಬನೇ ಹೋಗ್ಬೇಡ, 2 ದಿನ ನಿಮ್ಮ ದೋಸ್ತನ ಕರ್ಕೊಂಡು ಹೋಗು. ಹ್ಞೂಪ್ಪ, ಆಯ್ತು. ಏ ದೋಸ್ತ, ಈ ವಿಷಯ ನಮ್ಗೆ ಗೊತ್ತಿರಲಿಲ್ಲಲ್ಲ. ಜಗ್ಗುಗ ಕಾವೇರಿಗೆ ಅದು ಯಾವಾಗ ಮದುವೆ ಮಾತುಕತೆ ಅದು ಬಿಡು. ನೀ ನಾವು ಕರ್ದ ನಮ್ಮನ್ನೆಲ್ಲ ಬಿಟ್ಕೇಸಿ ಒಬ್ರು ಹೊಂಟ್ಬಿಟ್ಟಿಲ್ಲ. ಹಂಗೇನಿಲ್ಲ ಅಲ್ಲೇ, ನೀನು ಚಿಕನ್ ಕರ್ಕೋಬೇಕಂತ ಮಾಡಿದ್ದೆ. ಹೋಗ್ತಿರೋದು ಅವ್ನು ಸಮಾಧಾನ ಮಾಡಕ್ಕೆ ಹೊಂಟೇವ. ಸುಮ್ಮನೆ ಮತ್ತೆ ಅವ ಏನ್ರ ಒಂದು ಅನ್ನೋದು, ನೀವೇನ್ರ ಅನ್ನೋದು, ಅದಕ್ಕೆ ಬ್ಯಾಡ.
ಚಾಗಿ ಕುಡ್ದು ಸೋನಿ ಒಂದು 2 ಚಾ ತೊಂಬ 3 ತೊಂಬಂದ್ಬಿಡು. ಅವನೇ ಕರ್ಕೊಂಬರಕ್ಕೆ ಹೋದಿ. ಅವ್ನು ಗೊತ್ತದಲ್ಲ ಫ್ರೆಂಡ್ಸ್ಗಳ ವಿಷಯ ಫ್ರೆಂಡ್ಸ್ ಮಧ್ಯೆ ಇರ್ಬೇಕಂತೇಳಿ ಅವ್ನ ಬಗ್ಗೆ ಟೆನ್ಷನ್ ತೊಗೊಬಣ್ಣಿ. ಆದ್ರೂ 3 ಜನ ಯಾಕೆ? ಅಪ್ಪ ಬೇರೆ ಮದುವೆ ಐತಲ್ಲ ಹಸಿಮಯಿ, ಒಬ್ಬನೇ ಒಬ್ಬಳು ಯಾರನ್ನ ಕರ್ಕೊಂಡು ಹೋಗಂದ್ರು, ಅದಕ್ಕೆ ಕರ್ಕೊಂಬಂದೆ. ಏನಾಗಲ್ಲ ಬಿಡ್ಲೆ. ಗೊತ್ತಿತ್ತು. ಹಲೋ, ಎಲ್ಲಿದ್ದು ಜಗ್ಗ? ಇಲ್ಲೇ ಅದೀನಿಲ್ಲೇ. ಕರ್ಕೊಂಬರತ್ತೀನು. ಒಂದು ಎಡವಟ್ಟಾಗಿ ಹೋಯ್ತು. ಏನಾಯ್ತು? ನಮ್ಮ ಜೊತೆಗೆ ಸೋನಿನೂ ಬರಾಕತ್ತನು. ಅವನು ಯಾಕೆ ಕರ್ಕೊಂಬರಾಕತ್ತಿಲ್ಲ? ಅಲ್ಲೆಲ್ಲಾರು ಬಿಟ್ಟು ಬರ್ಬೇಕಿಲ್ಲ? ನಾನು ಟ್ರೈ ಮಾಡಿದೆ, ಆ ರಾಜಸಿಂಹನೇ ಕರ್ಕೊಂಬಂದ. ಎಲ್ಲಿ ಡೌಟ್ ಬರ್ತೈತೆ ತಂದ ಕಿಶನ್ ನಾನೇ ಸುಮ್ಮನೆ ಅದೇ. ದೋಸ್ತ, ಈ ಚಾನ್ಸ್ ಬಿಟ್ಟೆ ಅಂದ್ರೆ ಮತ್ತೊಮ್ಮೆ ಸಿಗಲ್ಲು. ಸರಿ, ನೀ ಏನು ತಲೆ ಕೆಡಿಸಬೇಡ. ಅವ್ನ ಜೀವನ ಇಲ್ಲೇ ಹೋಗ್ಬೇಕಂದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ? ಕರ್ಕೊಂಬಾ ಇಲ್ಲೇ ಅವನು. ಇಲ್ಲೇ ಇಸ್ಪೆಟ್ ಆಡ್ಕೋತ ಎಣ್ಣೆ ಹೊಡ್ಕೋತ ಇಲ್ಲೇ ಇರ್ತಿದ್ದ. ಅವ್ನ ದೋತಿ ಇದ್ದು 2 ಗಾಂಜಾ ಪ್ಲೇಯರೇ ಇಸ್ಪೆಟ್ ಆಡೋದು, ಎಣ್ಣೆ ಹೊಡಿದು, ಬರೀ ಅವೇ ಮಾಡ್ತಾವ. ಅವ್ರ ದೋತಿ ಕೂಡಿಕೆಸಿಂದ ಅವನು ಗಾಂಜಾ ಹೊಡಿತಿದ್ದ. ಯಾಕೆ ಮಾಡಕತ್ತಾನಲೇ ಅವ? ನಾ ಬರೋ ವಿಷಯ ಹೇಳಿ ನನಗೆ. ಇಲ್ಲ ದೋಸ್ತ, ನಾನು ಒಬ್ಬನೇ ಬರ್ತೀನಿ ತಂದು ಹೇಳಿನಿ. ತಡಿ ದೋಸ್ತ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಏಯ್ ಇರು, ನಾನು ಬರ್ತೀನಿ. ಯಾಕಲೇ ದೋಸ್ತ, ದುಶ್ಮನ್ ನೋಡಕತ್ತಿಯಲ್ಲ ನಾನು? ಏಯ್, ನೀವು ಹೋಗಿರ್ಲೆ. ನಿಂದಿರ್ಲೆ, ಏನಿದ್ರು ಮಾತಾಡ ಬಗೆಹರಿಸು. ಮುಗಿದೋಗಿರೋ ವಿಷಯ ಬಗ್ಗೆ ಏನಿಲ್ಲ ಮಾತಾಡ್ತಿ? ನಿಂದ್ರಲ್ಲ ದೋಸ್ತ. ಬಿಡ್ಲೆ. ಏ ಜಗ, ನಿಂದಿರ್ಲೆ. ಏ ಜಗ, ನಿನಗೆ ಕಾವೇರಿಗೆ ಮದುವೆ ಮಾತುಕತೆ ನಂಗೆ ಗೊತ್ತಾಗಬೇಕಲ್ಲ? ನಂಗೆ ಕನಸು ಬಿದ್ದೈತೆ ನನಗೆ. ನನ್ನ ಜೊತೆದು ಒಂದ್ಸಲ ಹೇಳೇನ ಅದನ್ನ. ಸುಮ್ಮನೆ ನಾಟಕ ಮಾಡಕ್ಕೆ ಬರ್ಬೇಡಿ. ನಿನಗೆ ಮೊದಲು ವಿಷಯ ಗೊತ್ತಿಲ್ಲ ಅಂತ ಅನ್ಕೊಳ್ಳಮ್ಮ. ಇವ ಬಂದು ಹೇಳ್ದಾಗ ವಿಷಯ ಗೊತ್ತಿಲ್ಲ ನಿನಗೆ, ಅವಾಗಾರ ಮದುವೆ ಕ್ಯಾನ್ಸಲ್ ಮಾಡ್ಕೋಬೇಕು. ಏ ಏನೇನಾರ ಮಾತಾಡ್ಬಾಡ್ಲೆ ಮನ್ಸಿಗೆ ಬಂದಂಗ. ಸುಮ್ಮನೆ ಅಲ್ಲೇ, ಈಗ ಯಾಕೆ ಮಾತದು? ಹೋಗು. ಲೇ ಜಗ, ಲೇ ಜಗ, ದೋಸ್ತ್ ಕರೆ ಅಂತಂದ್ರೆ ಹಂಗೆ ಹೊಂಟೇಲು. ಓ ಜಗ, ಅದೇನು ಹೇಳ್ತೀರಿ ಹೇಳ್ಬಿಡಲ್ಲ ಒಂದೇ ಸಲ, ಎಲ್ಲ ಕೇಳ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಅಷ್ಟೇ ಶಿಫ್ಟ್ ಆಗಿಲ್ಲ, ನಾನು ಬೇಕಾದ್ ಮಾಡೀನಿ ಏನ? ಮತ್ತೆ ನಾಟಕ ಮಾಡಕತ್ತೇನೆ ಇಲ್ಲಿ. ನಿನಗೆ ಹೆಂಗೆ ಬೇಕಂಗೆಲ್ಲ ಮಾಡ್ಕೊಂಡು ಕಿಸಿ ನನ್ನ ಮುಂದೆ ಕತ್ತಿ ಹೇಳಕತ್ತೇನೆ ಇಲ್ಲಿ. ಹೋಗಿ ಯಾರ ಸಣ್ಣ ಹುಡುಗ್ರ ಮುಂದೆ ಹೇಳಿ ಕತ್ತಿ ಹೋಗಲ್ಲ. ಲೇ ಜಗ, ಲೇ ಜಗ್ಗ, ಅವನೇ ಬಂದು ಹೇಳತ್ತೇನೆ ಇಲ್ಲೇ, ಮತ್ತೇನು? ಲೇ ಜಗ್ಗ, ನೀನು ನಡೆದಿದ್ದೆಲ್ಲ ಬರೇ ತಪ್ಪಿಗೆ ಅರ್ಥ ಮಾಡ್ಕೊಳ್ಕೊತ್ತೆ ನಿಂಗೆ ತಿಳಿದಂಗಲೇ. ಮುಚ್ಚೋ ನಿಂದ್ರಲೇ.
ಬ್ಯಾಡೋ ದೋಸ್ತ. ಮುಚ್ಚ ನಿಂದ್ರಲ್ಲ. ಏನ್ ರಾಜಸಿಂಹ, ನೀ ಲವ್ ಮಾಡೋ ಹುಡುಗಿಗೆ ಯಾರು ಲವ್ ಮಾಡಬಾರ್ದಾ? ಲವ್ ಮಾಡ್ಬಿಟ್ರೆ ಅವ್ರಿಗೆ ಸಾಯ ಹೊಡಿಸ್ಕೇಸಿಂದ ನಿಮ್ಮ ಅಪ್ಪನ ಅವ್ರ ಮನೆಗೆ ನ್ಯಾಯ ಮಾಡಕ್ ಕಳಿಸ್ತೀಯಾ? ಸತ್ತವ್ರ ಮನೆಗೆ ರೊಕ್ಕ ಕೊಟ್ಟು ಕಳಿಸಿದ್ರೆ ನಮ್ ಸ್ವಂತ ಎದ್ದು ಬರ್ತಾನೆ ಕೊಡ್ತೇನೆ. ಮಾಡೋದೆಲ್ಲ ಮಾಡಿ ಕತ್ತಿ ಹೇಳಕ್ ಬರ್ತೇನೆ ನನಗ. ಏಯ್ ಹಿಡಿದು ಕೈಕಾಲು ಕಟ್ಟಲೇ ಒಂದು. ಹಿಂಗೆ ಸಾಯಕ್ ಬಿಟ್ರೆ ಮಾಡಿ ತಪ್ಪು ಗೊತ್ತಾಗಲ್ಲ ಇವನಿಗೆ. ಜೊತೆಲಿದ್ದವ್ರಿಗೆ ಮಾಡಿದ ಮೋಸನ ನೆನೆಸ್ಕೊಂಡು ಸಾಯ್ಬೇಕಿ ನನ್ನ ಮಗ. ಕಟ್ಟಾಕ್ರು. ಮುಖ ನೋಡ್ತೇನ್ಲೆ ಮುಖ. ಸಣ್ಣವಿದ್ದಾಗಿಂದ ಜೊತೆಗಿರೋ ಒಬ್ಬವ ಲವ್ ಮಾಡತ್ತೀನಿ ಹೆಲ್ಪ್ ಮಾಡೋಂತ ಬಂದು ನಿನ್ನ ಹತ್ರ ಕೇಳ್ಕೊಂಡ್ರೆ ನೀನು ಪಡಿಸ್ ಹೋಗ್ಬಿಟ್ರೆ ನಾವೆಲ್ಲ ಏನು ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ಬೇಕೇನ್ಲಿ? ಫ್ಲಾಶ್ ಬ್ಯಾಕ್ ಇತ್ತು. ನಾನು ನಿನಗೆ ಸೀನಿಯರ್ ಅಂತ ನನಗೆ ಕತೆ ಆಗಿ ಬರ್ತಾನ ಮಗ. ಈ ನನ್ನ ಮಗನ್ನ ಇಲ್ಲೇ ಮುಚ್ಚಿಬಿಡ್ರಿ. ಜಲ್ದಿ ಕೆಲಸ ಮುಗಿಸ್ರಿ. ಆಯ್ತು ಬಾಸು. ಏಯ್ ಎಲ್ಲವ? ಏನಾಯ್ತು ಶಂಕರ? ಹೇಳುವ ಶಂಕರ ಎಲ್ಲರೂ ಬೇಡ ದೋಸ್ತ ಬೇಡ.
ಕುಮಾರ ಏ ಕುಮಾರ ಏನಾಯ್ತು ಕುಮಾರ ಏ ಕುಮಾರ ಎಲ್ಲ ಅವನು ಎಲ್ಲದಲ್ಲಿ ಅವ ಏನ್ಲೇ ಜಗ್ಯ ನೀ ಇಷ್ಟಪಡಾಕ್ತಿರ ಹುಡುಗಿನ ಮದುವೆ ಹಾಕೊಂಡಿನೇನ್ಲೇನ ಮದುವೆ ಆದ್ರೆ ನನ್ನೇ ಮದುವೆನಾಗ ತಟ ಹಿಡ್ಕೊಂಡು ಕೂತಾಳಕಿ ಆಕಿನ ಕಣೋ ಮದುವೆ ಹಾಕೊಂಡಿದ್ನ ಯಾವತ್ತಾರ ಒಂದಿನ ಬಂದು ಕರ್ಕೊಂಡು ಹೋಗ್ತೀನಿ ಜೀವ ಬಿಗಿ ಹಿಡ್ಕೊಂಡು ಕುಂತವಳು ಹೆಂಗ್ಲಾ ಬಿಟ್ಬಿಡ್ಲಿ ಇಷ್ಟ ಇಲ್ಲಾರ್ದಕಿನ ಬಲವಂತವಾಗಿ ನೀನ್ ಮದ್ವೆ ಆಗೋ ಸರಿ ಉಸಿರಿಗೆ ಉಸಿರು ಜೀವಕ್ ಜೀವ ಅನ್ನೋಳು ನಾನ್ ಮದ್ವೆ ಆಗೋ ತಪ್ಪೇನ್ಲಿ ಸುಂದ್ರನ್ ಊರ್ನವ್ರು ನನ್ನ ಮ್ಯಾಗ ಎತ್ ಕೆಟ್ಟ ಕೋಳಿ ಮ್ಯಾಗ ನೀನ್ ಅಂತ ಮೊದ್ಲೇ ಗೊತ್ತಿತ್ಲೆ ನನಗೆ ಹೊಡ್ಯಾಕ್ ಬಂದವ್ರೊಳಗೊಬ್ಬ ನೀನ್ ಬೈಕ್ ತಂದಿದ್ದ ಅವಾಗೇ ಅರ್ಥ ಆಯ್ತಲ್ಲ ನನಗೆ ನಿನ್ ಕೆಲ್ಸನೇ ಅದ ಅಂತೇಳಿ ಸತ್ತು ಸುಂದ್ರನ್ ಮನೆಗೆ ಒಳ್ಳೇದ್ ಮಾಡ್ದಾಗ ಆದ್ರೆ ನೀನ್ ನಾನು ಅರ್ಥ ಮಾಡ್ಕೊಂಡಿ ಅನ್ಕೊಂಡಿದ್ದೆ ನೀ ಅರ್ಥ ಮಾಡ್ಕೊಂಡಿಲ್ಲಲ್ಲ ನಾ ಸುಂದ್ರನ್ ಸಾಯ ಹೊಡೆದತ್ತಲ್ಲ ಇಟ್ಟು ಹಾರಾಡಕತ್ತೀನಿ ನಿನ್ ಮಗಳ ಮಕ್ಕೊಂದ್ರ ಅವ್ನು ಕೇಳು ಸುಂದ್ರನ್ ಸಾಯ ಹೊಡೆದಿದ್ ಯಾರಂತ ದೋಸ್ತ ಅವ ಜಗಳದ ನನ್ನ ಕೈ ಯಾರ ಟಚ್ ಆಯ್ತದ ನನಗೆ ಗೊತ್ತಿರಂಗಿಲ್ಲ ಎದೆ ತೋರ್ಸ್ಕೊಂಡ್ ಗುದ್ದಾಡೋನ್ಗೆ ಯಾರ್ಯಾರಿಗೆ ಎಲ್ಲೆಲ್ಲ ಹೊಡೆದಂತ ಮೈಂಡ್ ನೀ ನಾನು ನಿಂತ್ಕೊಂಡು ಅವ್ನು ತಳ್ಳಿದ್ ನನಗೆ ಗೊತ್ತಿಲ್ಲ ಅನ್ಕೊಂಡೇನ್ಲಿ ನೀನೇ ಕೊಲೆ ಮಾಡಿದ ಪೊಲೀಸರು ಹಿಡ್ಕೊಳಕ್ ನಂಗೆ ಎಷ್ಟಲೇ ಟೈಮ್ ಬೇಕಿತ್ತು 1 ನಿಮಿಷ ಸಾಕಾ ನೀನ್ ಮಾಡಿದ ಕೊಲೆ ನನ್ನ ತಲೆ ಮ್ಯಾಗ ಹರಡಿಲ್ಲ. ನೀವೆಲ್ಲ ಫ್ರೆಂಡ್ಸು ಪ್ರತಿಯೊಬ್ಬರ ಮನೇಲಿ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತ ಹೇಳ್ತಾರೆ. ಗೊತ್ತಿರೋ ನೀವೇ ಹಿಂಗೆ ಮಾಡಿದ್ರೆ ಯಾರ ಜೊತೆಲೇ ಫ್ರೆಂಡ್ಶಿಪ್ ಮಾಡ್ಬೇಕು ನಾವು? ಬಾಯಾಗ ಸಕ್ರೆ ಎದ್ಯಾಗ ಕತ್ರಿ ಇಟ್ಕೊಂಡು ಬಾಯಿ ತುಂಬ ದೋಸ್ತ ದೋಸ್ತ ಅಂತ ಕರ್ಕೊಂಡು ನಿಮ್ಮ ಜೊತೆ ಹೆಂಗ್ಲೇ ಊಟ ಮಾಡೋದು? ಜೋರ್ಲೆ ಮುದ್ದೆ ಹುಡುಗಿ ನಡ್ಕೋತ ಕರ್ಕೊಂಡ್ ಹೊಂಟಿಲ್ಲ ಅಲ್ಲಿ ಅವ್ ನಡ್ಕೋತ ಬಂದ್ರು ಮಾತಾಡ್ತೀರಿ, ಕಾರ್ದಾಗ ಬಂದ್ರು ಮಾತಾಡ್ತೀರಿ, ಒಟ್ಟು ಅವನ ಬಗ್ಗೆ ಮಾತಾಡಾರ ಇರಕ್ಕಾಗಲ್ಲ ನಿಮ್ಗೆ. ನೀವು ಎಷ್ಟೇ ಮಾತಾಡಿದ್ರು ಎತ್ರಕ್ ಬೆಳಿತೀನ ಅಂತ ಹಠ ಅವನಿಗೆ. ನಿಲ್ಲಿಸ್ಬೇಡ, ಮಾತಾಡ್ತಾ ಇರು. ಇಲ್ಲಿ ಬಿಡಪ್ಪ ದೋಸ್ತ ತಡಿ. ದೋಸ್ತ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀಯಲ್ಲ? ಕೇಳ. ಆ ಕುಂಚ ಅಡಿವಾಗ ಏನಾಗಿತ್ತು ನನಗೆ ಗೊತ್ತದ. ನೀ ಆ 3 ಮಂದಿ ದೂರ ಇಟ್ಟಾಗೆ ನನಗೆ ಅರ್ಥ ಆಗಿತ್ತು. ದೋಸ್ತ ನಾನು ಹೇಳಿದ್ರೆ ಪೊಲೀಸರು ಒಂದು ಮಾತು ಹೇಳಿದ್ರು ಒದ್ದೊಳಗೆ ಹಾಕ್ತಿದ್ರು, ಅದು ಹೋಲ್ ಬಿಡು. ಊರವ್ರಿಗೆ ಒಂದು ಮಾತು ಹೇಳಿದ್ರೆ ಅಡಿಸಿ ಮಕ್ಕಳು ಜೀವಂತೆ ಸುಡ್ತಿದ್ವಿ. ಹೇಳು ಯಾಕೆ ಹಿಂಗೆ ಮಾಡಿದೆ? ಒಂದ್ಸಲ ಫ್ರೆಂಡು ಅಂತ ಕರೆದ್ಮೇಲೆ ಅವ್ನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಫ್ರೆಂಡ್ ಬೆನ್ನಿಗೆ ಚೂರು ಹಾಕುವಂಥ ಕೆಲಸ ಮಾಡಿದ್ರು ಅವನ ಬಗ್ಗೆ ಎಲ್ಲೂ ಕೆಟ್ಟದ್ದು ಮಾತಾಡ್ಬಾರ್ದು. ಅದು ಫ್ರೆಂಡ್ಶಿಪ್ಗಿರೋ ನಿಯತ್ತು.